ಆಲ್ರೆಡಿ ತಮ್ಲೈನ್ ನೋಡ್ಕೊಂಡೇ ಬಂದಿರ್ತೀರ. ಇವತ್ತು ನಾನು ಮಾಡ್ತಿರೋ ರೆಸಿಪಿ ಬಂದ್ಬಿಟ್ಟು ಆಲ್ಮಂಡ್ ಬ್ರೌನಿ. ಸೊ ತಡೆ ಯಾಕೆ ಮಾಡೋದು, ಒಲೆ ಹಚ್ಚೋಣ. ಇನಿಷಿಯಲ್ ಸ್ಟೆಪ್ ಆಫ್ ಬ್ರೌನಿ ಮೇಕಿಂಗ್ ಬಂದ್ಬಿಟ್ಟು ಫಸ್ಟ್ ನಮ್ಮ ಹತ್ರ ಇರೋ ಚಾಕ್ಲೇಟ್ನ ಮೆಲ್ಟ್ ಮಾಡ್ಕೋಬೇಕಾಗತ್ತೆ. ಅದಕ್ಕಾಗಿ ಒಂದು ತಪ್ಪಲೆಯಲ್ಲಿ ನೀರಿಟ್ಕೊಂಡು ಅದ್ರ ಮೇಲೆ ಯಾವುದಾದ್ರು ಬಾಂಡ್ಲಿ, ಎನಿ ವೆಸಲ್ ಆಫ್ ಯುವರ್ ಪ್ರಿಫರೆನ್ಸ್ ಇಟ್ಟು ಅದರ ಒಳಗೆ ನೀವು ಡಾರ್ಕ್ ಚಾಕ್ಲೇಟ್ ಆರ್ ಕಾಂಪೌಂಡ್ ಚಾಕ್ಲೇಟ್ ಆಫ್ ಯುವರ್ ಪ್ರಿಫರೆನ್ಸ್ ಆ್ಯಡ್ ಮಾಡಿ, ಅದ್ರ ಜೊತೆ ಬಟರ್ ಆ್ಯಡ್ ಮಾಡಿ. ಕ್ವಾಂಟಿಟೀಸ್ ನಾನು ಹೇಳ್ತೀನಿ. 150 ಗ್ರಾಮ್ ಆಫ್ ಡಾರ್ಕ್ ಚಾಕ್ಲೇಟ್, ಅದಕ್ಕೆ 70 ಗ್ರಾಮ್ ಆಫ್ ಅನ್ಸಾಲ್ಟೆಡ್ ಬಟರ್ ಸೇರಿಸ್ತಾ ಇದ್ದೀನಿ. ಇವಾಗ ನಾವು ಇದನ್ನು ಕರಗೋವರೆಗೂ ನೀಟಾಗಿ ಕಲಿಸ್ಕೋಬೇಕಾಗತ್ತೆ. ಕರಗೋದಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಸೊ ಬಿ ಪೇಷಂಟ್, ಆರಾಮಾಗಿ ನಿಧಾನಕ್ಕೆ ಕರಗಿಸ್ಕೊಂಡು. ಚಾಕ್ಲೇಟ್ ಅಲ್ಲ ತಿಂದಿಯಾ? ಹಾಟ್ ಚಾಕ್ಲೇಟ್ ಇಷ್ಟೇನಾ? ಅದು ಸ್ವಲ್ಪ ಇದು ನೋಡಿದ ವಿಡಿಯೋ ಚೆನ್ನಾಗಿತ್ತು. ನೀವು ನೋಡ್ತಿರೋ ಹಾಗೆ ಚಾಕ್ಲೇಟ್ ಹಾಗೂ ಬಟರ್ ಮಿಕ್ಸ್ಚರ್ ಪೂರ್ತಿ ಮೆಲ್ಟ್ ಆಗಿದೆ. ಸೊ ಇದನ್ನ ಎತ್ತಿ ಸೈಡ್ಗೆ ಇಡೋಣ. ಈ ಕುಕ್ಕರ್ ಕೆಲಸ ಇವಾಗ ಮುಗಿದಿದೆ. ಇದನ್ನು ಸ್ಟವಿಂದ ಎತ್ತಿ ಪಕ್ಕದಲ್ಲಿಡೋಣ. ನೆಕ್ಸ್ಟ್ ಸ್ಟೆಪ್ ಇಸ್ ಆ್ಯಡಿಂಗ್ ಶುಗರ್. ಸೊ ಇಲ್ಲಿ ಶುಗರ್ನ ಬದಲಾಗಿ ಬೆಲ್ಲನ ಸೇರಿಸ್ಕೊತಾ ಇದ್ದೀವಿ. ಅಪ್ರಾಕ್ಸ್ 80 ಗ್ರಾಮ್ಸ್ ಆಫ್ ಬೆಲ್ಲನ ತೊಗೊಂಡಿದ್ದೀವಿ. ಫಸ್ಟ್ ಅರ್ಧ ಹಾಕ್ಬಿಟ್ಟು ತಿರ್ಗಿಸ್ಕೊಳ್ಳೋಣ. ಇದಾದಮೇಲೆ ಸೆಕೆಂಡ್ ಸ್ಟೆಪ್ ತಿರ್ಗಾ ಇನ್ನೂ ಅರ್ಧ ಹಾಕ್ಕೊಂಡು ಕಲಿಸ್ಕೊಳ್ಳೋಣ. ಮತ್ತೆ ಯಾಕೆ ತಡ ಮಾಡೋದು, ಕಲ್ಸಕ್ಕೆ ಸ್ಟಾರ್ಟ್ ಮಾಡೋಣ. ಆ್ಯಸ್ ಐ ಮೆನ್ಷನ್ ಬಿಫೋರ್, ಈಗ ತಿರ್ಗಾ ಇನ್ನೊಂದು ಬ್ಯಾಚ್ ಆಫ್ ಬೆಲ್ಲನ ಆ್ಯಡ್ ಮಾಡ್ಕೊಳ್ಳೋಣ. ಸೊ ನೀವು ನೋಡ್ಕೋಬೋದು, ತುಂಬ ನುಣ್ಣಗೆ ಪುಡಿ ಮಾಡಿಲ್ಲ ನಾನು. ತುಂಬ ಜಾಸ್ತಿ ಪುಡಿಯಾಗಿ ಮಾಡೋಕ್ಕೆ ಹೋದರೆ ಬೆಲ್ಲ ಮೆಲ್ಟ್ ಆಗಿಬಿಡುತ್ತೆ. ಸೊ ಎಷ್ಟು ಬೇಕೋ ಅಷ್ಟೇ ಲೈಟಾಗಿ ಪೌಡ್ರ್ ಮಾಡ್ಕೊಂಡಿದ್ದೀನಿ. ಸೊ ಹಾಕಾಗಿದೆ. ತಿರ್ಗಾ ಇನ್ನೊಂದು ರೌಂಡ್ ತಿರ್ಗ್ತೀನಿ. ಓಕೆ, ಇವಾಗ ನಾವು 2 ಬ್ಯಾಚಸಲ್ಲಿ ಎಗ್ನ ಆ್ಯಡ್ ಮಾಡಿ ಕಲಿಸ್ಕೋಬೇಕಾಗತ್ತೆ. ಫಸ್ಟು ಒಂದು ಎಗ್ನ ಹೊಡೆದು ಅದರೊಳಗೆ ಹಾಕಿ ಕಲಿಸ್ಕೊಳ್ಳೋಣ. ಅದಾದಮೇಲೆ ಹೇಳಿದಂಗೆ ಸೆಕೆಂಡ್ ಬ್ಯಾಚ್ ಇನ್ನೊಂದು ಎಗ್ನ ಹೊಡೆದು ಹಾಕಿ ಕಲಿಸ್ಕೋಬೇಕಾಗತ್ತೆ. ಸಾಂಗ್ನ ಎಂಜಾಯ್ ಮಾಡ್ತಿದ್ದೀರಾ ಅನಿಸುತ್ತೆ. ಇನ್ನೊಂದ್ಸಲಿ ಹೊಡಿ ಮಗ ಸ್ಟಾರ್ಟ್ ಮಾಡೋಣ. ಅವಾಗಲೇ ಹೇಳಿದಾಗೆ ಇವಾಗ ಇನ್ನೊಂದು ಮೊಟ್ಟೆ ಹಾಕ್ಕೊತೀವಿ. ಇನ್ನೊಂದು ಮೊಟ್ಟೆ ಹಾಕ್ಕೊಂಡು ತಿರ್ಗಾ ಕಲಿಸ್ಕೋಬೇಕಾಗತ್ತೆ. ಹೊಡಿ ಮಗ ಸಾಕು, ಕೇಳಿ ಬೋರ್ ಆಗುತ್ತೆ ನಿಮಗೆ. ಈಗ ಕಲಿಸೋ ASMR ಕೇಳಿಸ್ಕೊಳ್ಳಿ. ಮೊಟ್ಟೆ ಕಲಿಸ್ಕೊಂಡಿದ್ದಾಯಿತು. ನೆಕ್ಸ್ಟ್ ಒಳಗೆ ಹೋಗ್ತಿರೋ ಐಟಮ್ ಬಂದ್ಬಿಟ್ಟು ಕೋಕೋ ಪೌಡರ್ ಒಂದು 30 ಗ್ರಾಮ್ಸ್ ಅಷ್ಟು ಸಾಲುತ್ತೆ ನಾವು ಮಾಡ್ತಿರೋ ಕ್ವಾಂಟಿಟಿಗೆ. 30 ಗ್ರಾಮ್ ಕೋಕೋ ಪೌಡರ್ ಹಾಕ್ಕೊಂಡು ತಿರ್ಗಾ ಬೀಟ್ ಮಾಡ್ಕೋಬೇಕು. ನೀವು ಅಬ್ಸರ್ವ್ ಮಾಡ್ತಿರ್ಬೋದು, ಬರ್ತಾ ಮಿಕ್ಸ್ಚರು ತಿಕ್ ಆಗ್ತಾನೆ ಹೋಗ್ತಿದೆ ಒಂದೊಂದು ಐಟಮ್ ಆ್ಯಡ್ ಮಾಡ್ತಾ ಇದ್ದಂಗೆ. ಸೊ ಇವಾಗ ನೆಕ್ಸ್ಟ್ ಐಟಮ್ ನಾವು ಆ್ಯಡ್ ಮಾಡ್ತಿರೋದು ಬಂದ್ಬಿಟ್ಟು ಮೈದಾ ಅಥವಾ ಆಲ್ ಪರ್ಪಸ್ ಫ್ಲೋರ್. ಸೊ ಇದನ್ನು ನೀವೊಂದು 70 to 80 ಗ್ರಾಮ್ಸ್, ದಟ್ ಇಸ್ ಮೋರ್ ದೆನ್ ಎನಫ್. ಬಿಕಾಸ್ ಜಾಸ್ತಿ ಆ್ಯಡ್ ಮಾಡಿದ್ರೆ ತುಂಬ ಕೇಕ್ ಫೀಲಿಂಗ್ ಬಂದ್ಬಿಡುತ್ತೆ ನಿಮಗೆ, ಬ್ರೌನಿದು ಫಡ್ಜಿನೆಸ್ ಸಿಗೋಲ್ಲ.
ಸೊ ಮೈದಾನ ಕಮ್ಮಿ ಹಾಕೋಬೇಕಾಗತ್ತೆ ಬ್ರೌನಿ ಮಾಡಬೇಕಾದ್ರೆ. ಸೊ ಫಾರ್ ದಿಸ್ 80 grams ಇಸ್ ಮೋರ್ ದೆನ್ ಎನಫ್. ನೋಡ್ಬೋದು ನೀವು, ನಾನು ಇದನ್ನು ಕೂಡ 2 ಬ್ಯಾಚಲ್ಲಿ ಸೇರಿಸ್ತಾ ಇದ್ದೀನಿ. ಫಸ್ಟ್ ಒಂದು ಬ್ಯಾಚ್ ಹಾಕಿ ಕಲಿಸ್ಕೊಂಡೆ, ತಿರ್ಗಾ ಇನ್ನೊಂದು ಬ್ಯಾಚ್ ಹಾಕ್ಬಿಟ್ಟು ಕಲಿಸ್ಕೊತಾ ಇದ್ದೀನಿ. ಬಟ್ ಟೋಟಲ್ ಇಟ್ ವಿಲ್ ಬಿ 80 grams. ಆವಾಗಿಂತ ಕಲಿಸಿದ್ದೆ ಆಯಿತು. ಸ್ವಲ್ಪ ಟೇಸ್ಟ್ ಮಾಡೋಣ. ಇಟ್ ಟೇಸ್ಟ್ಸ್ ಗುಡ್. ಇಲ್ಲ ಈಗ ಅಥವಾ ಕುತ್ಕೋ, ಇಲ್ಲ ಏನಾಗಲ್ಲ. ಟೆಂಪ್ರೇಚರ್ 150, 175 ಓಕೆ. ಪ್ರೀ ಹೀಟ್ ದ ಓವನ್ ಫಾರ್ 20 minutes. ಆನಲ್ಲಿದೆ, ಪ್ರೀ ಹೀಟ್ ಆಗ್ತಿದೆ. ಮೀನ್ ವೈಲ್ ಏನು ಮಾಡೋಣ ಅಂದರೆ, ನಮ್ಮ ಬ್ರೌನಿಗೆ ಆಲ್ಮಂಡ್ಸ್ನ ಇದರಿಂದ ನಮ್ಗೆ ಎಷ್ಟು ಬೇಕೋ ಅಷ್ಟು ಆಲ್ಮಂಡ್ಸ್ನ ಹಾಕೋದು. ಎಷ್ಟು ಬೇಕು ನಾವು, ಇನ್ನೂ ಜಾಸ್ತಿ ಬೇಕಾ? ಇಲ್ಲಿಟ್ಟಿರ್ತೀನಿ. ಸಾಕೆಷ್ಟು? ಸಾಕು ಕಣೋ, ಎಷ್ಟು ಹಾಕ್ತೀಯ? ಜಾಸ್ತಿ ಬರುತ್ತೆ ಬೇಕಾದ ಅದಕ್ಕೆ. ಇದನ್ನೇ ತಿನ್ಬಿಡುವುದಿತ್ತಲ್ಲ, ಇದೆಲ್ಲ ಆಗುತ್ತಲ್ಲ ಅದು ನಿಮಗೆ. ಎಲ್ಲೆಲ್ಲ ಹಿಡಿತಾನೆ. ಲೆಟ್ ಇಟ್ ರೋಸ್ಟ್. ಅದು ರೋಸ್ಟ್ ಆಗೋಕ್ಕೆ ಜಾಸ್ತಿ ಹೊತ್ತು ಭಾಳ ಬೇಗನೆ ಆಗುತ್ತೆ. 10 minutes ಆಗುತ್ತೆ. ಮೇಲೆ ಬೇಕಿದ್ರೆ ಪ್ರೀ ಹೀಟ್ ಮಾಡ್ಕೊಳ್ಳೋಣ ಇನ್ನೊಂದು ಸ್ವಲ್ಪ ಹೋಗೋಣ ನಾವು. ಲೆಟ್ಸ್ ಗೋ. ಸ್ಟಾರ್ಟ್ ಮಾಡಿದ. ಇವಾಗ ಇದು ಚೆನ್ನಾಗಿ ರೋಸ್ಟ್ ಆಗಿದೆ. ಇದನ್ನು ಕುಟ್ಟಿ ಸ್ಮಾಲ್ ಪೀಸ್ ಮಾಡ್ಕೋಬೇಕು. ಅಭಿ ಸುಬ್ಬಿ ಅವಳಿ ನೀಟಾಗಿದೆ. ಇವಾಗ ನೆಲದ ಮೇಲೆ ತಗೊಂಡೋಗಿ No, Subi, no. Hold that, Subi. ಇಷ್ಟೊಂದು ಹೇಳೋಕೆ ಕಷ್ಟಪಡೋದ್ಬಿಟ್ಟು ಗ್ರೈಂಡ್ರಿಗೆ ಹಾಕ್ಬಿಟ್ಟು ರುಬ್ಬೋದಿತ್ತು. ಏನೂ ಆಗಿದೆ ಅಂದರೆ, ಇದು ಪೂರ್ತಿ ರೋಸ್ಟ್ ಆಗಿಲ್ಲ, ಇನ್ನೊಂದು ಸ್ವಲ್ಪ ಹೊತ್ತು ರೋಸ್ಟ್ ಮಾಡಬೇಕು, ಹಾರ್ಡ್ ಆಗಬೇಕು. ವಿಡಿಯೋ ಆಫ್ ಮಾಡಿ ಗ್ರೈಂಡ್. Greasing is done. ಆಯಿತಾ? ಹಂಗೆ ಫಾಲೋ ಮೀ. ಮಿಕ್ಸರ್ನ ಈ ಮಿಕ್ಸರ್ಗೆ ಇವಾಗ ಕುರ್ಚಿ ಉಪ್ಪು, ಬೇಕಿಂಗ್ ಪೌಡರ್ ಸ್ವಲ್ಪ ಹಾಕಬೇಕು. ಚೆನ್ನಾಗಿ ಕಲಗಿಸಿ ಬಿಡಬೇಕು. ಉಪ್ಪು ಮತ್ತು ಏನಾಕಿರೋದು? ಬೇಕಿಂಗ್ ಪೌಡರ್.
ಟೇಸ್ಟ್ ನಿನ್ನ ಮುಖ ತೋರಿಸ್ಬೇಕು ಟೇಸ್ಟ್ ಮಾಡ್ಬೇಕಾದ್ರೆ. ಯಾರ್ದು? ನಿಂದು. ನಂದು. ವಾಯ್ ಉಪ್ಪಾಗಿದೆಯಾ? ಉಪ್ಪು ಸ್ವಲ್ಪ ಆಗ ಫೀಲ್ ಆಗ್ತಿದ್ಯಾ? ಇಲ್ಲ ಆಗ್ತಿಲ್ವಾ? ಉಪ್ಪು ಪೇನ್ ಅನ್ನಿಸ್ತಿಲ್ಲ. ಉಪ್ಪು ಸ್ವಲ್ಪನೂ ಟೇಸ್ಟ್ ಬರ್ತಿಲ್ಲ, ಉಪ್ಪು ಹಾಕಿರ್ತದ? ನನಗೆ ಅನಿಸ್ತಿಲ್ಲ. ಮೊಟ್ಟೆ ಟೇಸ್ಟ್ ಇದೆಯಾ? ಚಾಕ್ಲೇಟ್ ಟೇಸ್ಟ್ ಒಂದು ಬರ್ತದೆ ನನಗೆ ಅಷ್ಟೇ. ಮಿಕ್ಸ್ ಇಟ್ ವೆಲ್. ಜಾಸ್ತಿ ಸ್ವೀಟ್ ಇಲ್ಲ ಅದನ್ನೇ ಸ್ಟಾರ್ಟ್ ಆಗಿದೆ. ರೋಸ್ಟ್ ಆ್ಯಂಡ್ ಆಲ್ಮಂಡ್ಸ್ ಹಾಕಿದ್ದೀವಿ. ಇವಾಗ ಕಲಗಿಸಿ ಬಿಡಿ. ಇವಾಗ ಏನು ಮಾಡಬೇಕು? ಪ್ಲೇಟಿಗೆ ಹಾಕಬೇಕು. ಎಸ್, ನೆಕ್ಸ್ಟ್ ಸ್ಟೆಪ್ ಇಸ್ ಪೋರಿಂಗ್ ದಿಸ್ ಟು ಪ್ಲೇಟ್. ಹಂಗೆ ಎತ್ಕೊಂಡು ಸೊ ಬಿ ನೋ ಡೈವಿಂಗ್. ಸುಬ್ಬಿ ನೋ ಡೈವಿಂಗ್. ಹತ್ತತ್ತೆ ಹಿಡ್ಕೋ. ಬಿಡ್ತವೆ ಏಟೋ. ಚಿಕ್ಕದಾಗಲ್ಲ ಪ್ಲೇಟ್ ಇದು. ಅವತ್ತಿನ ಥರ ಆಗೋದ್ರೆ ಕಮ್ಮಿ ಥರ. ಏನು ಕಮ್ಮಿ ಥರ? ಅವತ್ತು ಪ್ಲೇಟಲ್ಲಿ ಸ್ವಲ್ಪ ಇದ್ದಂಗಿತ್ತು ತಾನೇ. ತಿನ್ನೋದು ಇಷ್ಟು ಟ್ರೈ ಮಾಡೋಣ. ಎಷ್ಟಾಗುತ್ತೆ ಅಷ್ಟು ಬಳಿಕೆ. 45 ಇಸ್ ಫೈನ್. ಓಕೆ, ಇದನ್ನು ಇನ್ನು 45 ನಿಮಿಷದ ಬಳಿಕ ತೋರಿಸೋಣ. ಆಫ್ ಮಾಡಲಾ? ತನ್ನಿ ಗನಬಿಟ್ಟಿಯಲ್ಲ ಅವರೇ, ಆಲ್ರೆಡಿ ಖಾಲಿ ಮಾಡಿದ್ದೀರಾ? ನಾನಲ್ಲ. ಹಾಂ, ಕಟ್ ಮಾಡಿ. ನಾನು ಕಟ್ ಮಾಡಿ ಕೂಡ ಕೈಗೆ ಪ್ಲೇಟ್ ಇಟ್ಕೊಂಡಷ್ಟು ಸ್ಟ್ರೆಂತ್ ಇಲ್ವಾಗೇನು? ಇಲ್ಲ. ಆಲ್ಮಂಡ್ ಬ್ರೌನಿ. ಟೆಕ್ಸ್ಚರ್ ಎಲ್ಲ ತೋರಿಸಿ ಸ್ವಲ್ಪ ಇಲ್ಲಿ. ಮದ್ದಿದ್ದು ಹೇಗಿದೆ ನೋಡಿ, ಆಲ್ಮಂಡ್ಸ್ ಎಲ್ಲ ಇದೆ. ಹೆಂಗಿದೆ ಮಮ್ಮಿ? ಚೆನ್ನಾಗಿದೆ ಕೂಡ. ಗಾನವಿ ನೀನು? ಸೂಪರ್, ಚೆನ್ನಾಗಿದೆ. ದಿನಾನು ಮಾಡ್ಕೊಡ, ಚೆನ್ನಾಗಿರುತ್ತೆ. ಶುಗರ್ ನೀನು ನಾನು ನೆನೆ ಕೊಡು, ಅದಾದ್ಮೇಲೆ ಬ್ರೌನಿ ಮಾಡಿ ತಗೊಂಡು ಮಮ್ಮಿ ಅಂತ ನಾನು ತಿನ್ಬಿಟ್ಟು ಚೆನ್ನಾಗಿದ್ದೇನೆ ಮಾಡ್ಕೊಡು. ಓಕೆ ನಂಗನ್ವಿ ರೀಲ್ ಕಾನ್ಸೆಪ್ಟ್. ಓಕೆ, ಚೆನ್ನಾಗಿ ಬಂತಾ? Luppy. ಹ್ಞೂ